ಇಂಜಿನ್ ವೈಬ್ರೇಷನ್ ಇಲ್ಲ ಗುರು. ನೀವು ಸಡನ್ನಾಗಿ ಥ್ರಾಟಲ್ನ ಓಪನ್ ಮಾಡಿ, ಸೊ ಅಷ್ಟೇನು ಪ್ರಾಬ್ಲಮ್ ಬರಲ್ಲ ನಿಮಗೆ. ಕಂಬೈನ್ಡ್ ಬ್ರೇಕ್ ಸಿಗುತ್ತೆ. ಸೊ ಆವಾಗ ಸ್ಕಿಡ್ ಆಗೋದು, ಬ್ಯಾಲೆನ್ಸ್ ತಪ್ಪೋಗೋದು ಆ ಥರ ಎಲ್ಲ ಏನೂ ಇರಲ್ಲ. ನೋಡೋಣ ಫಸ್ಟು ಬ್ರೇಕ್ಸು ರಿಯಲ್ ಲೈಫಲ್ಲಿ ಹೇಗಿದೆ. ಇದು ಇನ್ಸ್ಟೆಡ್ ಆಫ್ 40 kmpl ಬ್ರೇಕ್ ಹಾಕಿದರೆ ಈ ಥರ ಅದೆಲ್ಲ ಬೇಡ ನಮಗೆ. ಸೊ ರಿಯಲ್ ಆಗಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಇದು ನಿಮಗೆ ಫ್ಯಾಮಿಲಿ ಯೂಸ್ಗೂ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾರಾದರೂ ಲೇಡೀಸ್ ಯೂಸ್ ಮಾಡ್ತಾ ಇದ್ದಾರೆ, ಸೊ ಅವರಿಗೆಲ್ಲ ತುಂಬಾ ಹೈ ಪವರ್ ಗಾಡಿ ಬೇಡ. ಒಂದು ಲೀನಿಯರ್ ಆಗಿ ಸರ್ಟೈನ್ ಸ್ಪೀಡಲ್ಲಿ ಹೋಗ್ಬೇಕಂದ್ರೆ ಹೀರೋ ಡೆಸ್ಟಿನಿ 125 ಬೆಸ್ಟ್ ಅಂತಲೇ ಹೇಳ್ಬೋದು. 59 kmpl ಕೊಡ್ತಾ ಇದೆ ಗುರು. 59 kmpl. ಸ್ಪೀಡೆಲ್ಲ ನೋಡಿ ಗುರು, ನೋ ಇಶ್ಯೂಸ್. ನನಗೆ ಇಷ್ಟೊಂದು ಸ್ಪೀಡ್ ಹೋದರೂ ನನಗೆ ಅನ್ಬ್ಯಾಲೆನ್ಸ್ಡು ಇಲ್ಲ ಅಂಡರ್ ಕಾನ್ಫಿಡೆಂಟೇ ಆಗ್ತಾಯಿಲ್ಲ ಗುರು. ನನಗೆ ಪ್ರಾಪರ್ ಕಾನ್ಫಿಡೆನ್ಸ್ ಸಿಗ್ತದೆ ಗಾಡಿ. ಸೊ ಈವನ್ ಹೈಯರ್ ಸ್ಪೀಡಲ್ಲೂ ಸ್ಟೆಬಿಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು, ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಪವರ್ಸ್ ಕೊಡುತ್ತೆ, ಪವರ್ಸ್ ಕೊಡಲ್ಲ ಅಂತ ಹೇಳಲ್ಲ. ಸೊ ಲೀನಿಯರ್ ಆಗಿ ಕೊಡುತ್ತೆ, ನಿಮಗೆ ಅನ್ಬ್ಯಾಲೆನ್ಸು ಆ ಥರ ಎಲ್ಲ ಫೀಲ್ ಆಗಲ್ಲ. ಆ್ಯಂಡ್ ಈ ಗಾಡಿನ ಬೈ ಮಾಡಬೇಕಂದ್ರೆ ಹೀರೋ ಹೈಟೆಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವಾಗ ಕಾಂಟ್ಯಾಕ್ಟ್ ಡೀಟೇಲ್ಸ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ಸೇಫ್ ರೈಡ್. ಟಾಟಾ, ಬಾಯ್ ಬಾಯ್. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇವತ್ತು ನೀವು ನೋಡ್ತಿರೋದು 2026 ಹೀರೋ ಡೆಸ್ಟಿನಿ 125. ಸೊ ಇವತ್ತು ಈ ವಿಡಿಯೋದಲ್ಲಿ ಗಾಡಿನ ಪ್ರಾಪರಾಗಿ ಟೆಸ್ಟ್ ಡ್ರೈವ್ ಮಾಡೋಣ. ಗಾಡಿ ಇಂಜಿನ್ ಹೇಗಿದೆ, ಸಸ್ಪೆನ್ಷನ್ ಹೇಗಿದೆ, ಬ್ರೇಕ್ಸ್ ಎಲ್ಲ ಹೇಗಿದೆ, ಆ್ಯಂಡ್ ಸಿಟ್ಟಿಂಗ್ ಕಂಫರ್ಟ್ ಎಲ್ಲ ಹೇಗಿದೆ, ಆ್ಯಂಡ್ ಈ ಸ್ಪೆಷಲಿ ಬೆಂಗಳೂರು ಟ್ರಾಫಿಕಲ್ಲಿ ಈ ಗಾಡಿ ಹೇಗೆ ಪರ್ಫಾರ್ಮ್ ಮಾಡುತ್ತಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಒಂದು ಕ್ವಿಕ್ ವಾಕ್ ಅರೌಂಡ್ ಮಾಡೋಣ, ಗಾಡಿ ಲುಕ್ಸ್ ಎಲ್ಲ ಹೇಗಿದೆ ಅಂತ. ಸೊ ಗಾಡಿ ನೋಡ್ಬೋದು, ವೈಟ್ ಕಲರು. ಇದು ನನ್ನ ಹತ್ರ ಇರೋದು ಆ್ಯಕ್ಚುಲಿ ZX+ ವೇರಿಯಂಟು. ಸೊ ಇದು ಒನ್ ಆಫ್ ದಿ ಟಾಪ್ ಎಂಡ್ ಆಫ್ ಹೀರೋ ಡೆಸ್ಟಿನಿ 125 ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ನಿಮಗೆ 3 ವೇರಿಯಂಟ್ ಸಿಗುತ್ತೆ, VX, ZX ಆ್ಯಂಡ್ ZX+ ಅಂತ. ಸೊ ಏನಪ್ಪ ಡಿಫ್ರೆನ್ಸ್ ಅಂದರೆ VX-ಅಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ, ಇಲ್ಲಿ ಡಿಸ್ಕ್ ಬ್ರೇಕ್ ಇದೆಯಲ್ಲ. ಸೊ ನಿಮಗೆ VX-ಅಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಸಿಗೋಲ್ಲ. ನಿಮಗೆ ಆ್ಯಕ್ಚುಲಿ VX ವೇರಿಯಂಟಲ್ಲಿ ನಿಮಗೆ ಡ್ರಮ್ ಬ್ರೇಕ್ ಸಿಗುತ್ತೆ. ಸೊ ZX ಆ್ಯಂಡ್ ZX+ಅಲ್ಲಿ ನಿಮಗೆ ಇದು ಸಿಗುತ್ತೆ, ಐ ಮೀನ್ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಆ್ಯಂಡ್ ಅನದರ್ ಮೇನ್ ಡಿಫ್ರೆನ್ಸ್ ಅಂದರೆ ಇಲ್ಲಿ ನೋಡ್ತಿದ್ದೀರಲ್ಲ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಸೊ ಇದರಲ್ಲಿ ನಿಮಗೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಅದರಲ್ಲಿ ನಿಮಗೆ ಓಲ್ಡೇಜ್ ಅನಲಾಗ್ ಸಿಗುತ್ತೆ. ಸೊ ಗಾಡಿ ನೋಡ್ಬೋದು ತುಂಬಾ ಚೆನ್ನಾಗಿದೆ, ZX+ ವೇರಿಯಂಟು. ಸ್ಪೆಷಲಿ ಗಾಡಿ ಇಲ್ಲಿ ನೋಡಿ, ಬ್ಯೂಟಿಫುಲ್ ಆಗಿರೋ ಫ್ರಂಟ್ LED ಇದು ಕೊಟ್ಟಿದ್ದಾರೆ, ವಿತ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಪ್ರಾಪರಾಗಿ ಕ್ರೋಮ್ ಫಿನಿಶ್ ಇದೆ. ಹಾಗೆ ಸೈಡ್ ಇಂಡಿಕೇಟರ್ ಕೂಡ ಹ್ಯಾಲೋಜನ್ ಇದೆ. ಸೊ ಮುಂದ್ಗಡೆ ನೋಡಿ, ಫ್ರಂಟಲ್ಲಿ ನಿಮಗೆ 12 ಇಂಚ್ ಅಲಾಯ್ ವೀಲ್ಸ್ ಸಿಗುತ್ತೆ. ಹಾಗೆ ಟೈರ್ಸ್ ಬಂದುಬಿಟ್ಟು 90/90 ಸೆಕ್ಷನ್ ಸಿಗುತ್ತೆ. ಸೊ ಇದು ಮೆಟಲ್ ಬಂದಿದೆ. ಸೊ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಪ್ರೋಗ್ರಾಮ್ಡ್ FI ಅಂತ ಬ್ಯಾಜಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ i3S ಟೆಕ್ನಾಲಜಿ ಬ್ಯಾಜಿಂಗ್ ಕೂಡ ಇದೆ. ಸೊ ಗಾಡಿ ಸೈಡ್ ಪ್ರೊಫೈಲ್ ನೋಡಿ, ಡೆಸ್ಟಿನಿ 125 X-Tech ಅಂತ ಸ್ಟಿಕ್ಕರ್ ಕೂಡ ಇದೆ ಸೈಡಲ್ಲಿ. ಸೊ ಗಾಡಿ ಇಂಜಿನ್ ಬಗ್ಗೆ ಮಾತಾಡೋಣ. ಸೊ ಈ ಗಾಡಿ 124 cc ಬರುತ್ತೆ, ಏರ್ ಕೂಲ್ಡ್ ಇಂಜಿನ್. ಸೊ ಈ ಗಾಡಿ ಬಂದುಬಿಟ್ಟು 9 bhp ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ 10.4 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಗಾಡಿ ತುಂಬಾ ಚೆನ್ನಾಗಿದೆ. ಹಾಗೆ ಸೈಡ್ ಪ್ರೊಫೈಲ್ ಬಂದುಬಿಟ್ರೆ ನಿಮಗೆ ಇಲ್ಲಿ ಇಂಡಿಕೇಟರ್ ಸೈಡು ಇಂಟಿಗ್ರೇಟೆಡ್ ಕೊಟ್ಟಿದ್ದಾರೆ. ಸೊ ಓಲ್ಡೇಜ್ ಥರ ಪಾಪ್ ಔಟ್ ಎಲ್ಲ ಆಗಲ್ಲ. ಸೊ ಪ್ರಾಪರಾಗಿ ಇಂಡಿಕೇಟರ್ ಇಂಟಿಗ್ರೇಟೆಡ್ ಕೊಟ್ಟಿದ್ದಾರೆ. ಸೊ ಒಳಗಡೆ ಇದೆ. ಸೊ ಇಂಡಿಕೇಟರ್ ಬಂದು ಹ್ಯಾಲೋಜನ್ ಇದೆ. ಹಾಗೆ ಬ್ಯಾಕ್ ಲೈಟ್ ಬಂದುಬಿಟ್ಟು ಸ್ಲೀಕ್ LED ಬ್ಯಾಕ್ ಲೈಟ್ ಕೊಟ್ಟಿದ್ದಾರೆ. ಸೊ ಲುಕ್ ವೈಸ್ ಮಾತ್ರ ತುಂಬಾ ಇಷ್ಟ ಆಯಿತು ನನಗೆ. ಸೊ ಬ್ಯಾಕಲ್ಲೂ ಕೂಡ ನಿಮಗೆ 100/80 ಸೆಕ್ಷನ್ ಸಿಗುತ್ತೆ. ಇದು 12 ಇಂಚ್ ಎಲ್ಲ ವೀಲ್ ಸಿಗುತ್ತೆ. ಸೊ ಫ್ರಂಟು ಆ್ಯಂಡ್ ಬ್ಯಾಕು 2 ಟ್ಯೂಬ್ಲೆಸ್ ಟೈರ್ ಸಿಗುತ್ತೆ. ಸೊ ಗಾಡಿ ಬಗ್ಗೆ ಹೇಳಬೇಕಂದ್ರೆ ಮತ್ತು ಮೇಯ್ನ್ ಡಿಫ್ರೆನ್ಸ್ ಏನಂದರೆ ಇದರಲ್ಲಿ ನಿಮಗೆ 5.3 ಲೀಟರ್ ಫ್ಯೂಯಲ್ ಟ್ಯಾಂಕ್ ಸಿಗುತ್ತೆ. ಸೊ ನೀವು ಆರಾಮ್ಸೆ 300 ಕಿಲೋಮೀಟ್ರ್ ಹೋಗ್ಬೋದು. ಸೊ ನೀವು ಕೇಳ್ಬೋದು 5.3 ಲೀಟರ್ಗೆ ಹೇಗಪ್ಪ 300 ಕಿಲೋಮೀಟ್ರ್ ಹೋಗ್ತೀಯಾ ಅಂತ. ಸೊ ಮೇನ್ ಡಿಫ್ರೆನ್ಸ್ ಏನಂದರೆ ಇದು 1 ಲೀಟರ್ಗೆ 59+ kmpl ಮೈಲೇಜ್ ಕೂಡ ಕೊಡುತ್ತೆ ಗುರು.
ಒನ್ ಆಫ್ ದಿ ಕ್ರೇಜಿ ಗಾಡಿ ಅಂತಲೇ ಹೇಳ್ಬೋದು. ಗಾಡಿಯ ಟೆಸ್ಟ್ ಡ್ರೈವ್ ಮಾಡೋಣ, ಹೀರೋ ಡೆಸ್ಟಿನಿ 125ನ. ಸೊ ಬ್ಯಾಂಗ್ಳೂರ್ ಟ್ರಾಫಿಕ್ ನೋಡ್ಬೋದು, ತುಂಬಾ ಫುಲ್ ರಶ್ ಆಗಿದೆ. ಸೊ ಗಾಡಿನ ನೋಡೋಣ. ಸೊ ಗಾಡಿ ಕೀಸ್ ಬಂದುಬಿಟ್ಟು ಈ ಥರ ಬರ್ತಿದೆ, ಸಿಂಪಲ್ ಆ್ಯಂಡ್ ಕ್ಲೀನ್ ಆಗಿದೆ, ಹೀರೋ ಬ್ಯಾಜಿಂಗ್ ಕೂಡ ಇದೆ. ಸೊ ಸ್ಟಾರ್ಟ್ ಮಾಡೋಣ ಗಾಡಿನ. ಎಸ್, ಲೆಟ್ಸ್ ಗೋ ಗೈಸ್. ಓ, ಗಾಡಿ ಸಿಟ್ಟಿಂಗ್ ಕಂಫರ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಟು ಬಿ ಆನೆಸ್ಟ್. ಐ ಮೀನ್ ನನಗೆ ವೆಯ್ಟ್ ಕೂಡ ಅಷ್ಟೇನು ಫೀಲ್ ಆಗ್ತಿಲ್ಲ, ಯಾಕಂದರೆ ಈ ಗಾಡಿ ವೆಯ್ಟ್ ಬಂದುಬಿಟ್ಟು ಜಸ್ಟ್ 115 kg ಇದೆ. ಸೊ ನೀವು ಅಷ್ಟು ಪ್ರಾಬ್ಲಮನ್ನು ಫೇಸ್ ಮಾಡಲ್ಲ ಈ ಗಾಡಿನ ಓಡಿಸುವಾಗ. ಸೊ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 160 mm ಇದೆ. ಹಾಗೆ ಸೀಟ್ ಹೈಟ್ ಬಂದುಬಿಟ್ಟು 770 mm ಇದೆ. ನನ್ನ ಹೈಟ್ ಬಂದುಬಿಟ್ಟು 5.3. ನನ್ನ ಕಾಲು ಈ ಥರ ಟಚ್ ಆಗ್ತಿದೆ ನೋಡಿ, ಎರಡು. ಸೊ ಎರಡು ಫ್ಲ್ಯಾಟ್ ಆಗ್ತಾಯಿಲ್ಲ, ಟಿಪ್ ಟು ಆಗ್ತಿದೆ. ಸೊ ನೀವು ಮ್ಯಾನೇಜ್ ಮಾಡ್ಬೋದು, ಯಾಕಂದರೆ ಇದ್ರ ವೆಯ್ಟ್ ಅಷ್ಟು ಇದಿದೆ, ಐ ಮೀನ್ ಅಷ್ಟೇನು ಜಾಸ್ತಿ ಇಲ್ಲ. ಸೊ ಗಾಡಿನ ಸ್ಟಾರ್ಟ್ ಮಾಡೋಣ. ವಾವ್, ಇಂಜಿನ್ ಸ್ಟಾರ್ಟ್ ಮಾಡಿದಾಗ ನನಗೆ ತುಂಬಾ ಸ್ಮೂತ್ ಫೀಲಿಂಗ್ ಬಂತು. ಸೊ ಇಲ್ಲಿ ನಿಮಗೆ ಸದ್ಯಕ್ಕೆ ಮಿರರ್ಸ್ ಕೊಟ್ಟಿಲ್ಲ, ಸೊ ಟೆಸ್ಟ್ ಡ್ರೈವ್ ಗಾಡಿ ಅಂತ ಇದು ತೆಗ್ದುಬಿಟ್ಟಿದ್ದಾರೆ. ಸೊ ಈವನ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಲಿಸ್ಟಲ್ಲಿ ಕೂಡ ಏನು ವಿಸಿಬಿಲಿಟಿ ಇಲ್ಲ, ಬಿಕಾಸ್ ಇದು ಟೆಸ್ಟ್ ಡ್ರೈವ್ ಗಾಡಿ ಅಲ್ಲ, ಸೊ ನಿಮಗೆ ಸಿಗ್ತಾ ಇಲ್ಲ. ವಾವ್, ತುಂಬಾ ಚೆನ್ನಾಗಿದೆ ಗುರು ಗಾಡಿ ಮಾತ್ರ, ತುಂಬ ಅಜೈಲಾಗಿದೆ ಮಾತ್ರ ಗಾಡಿ. ಸೊ ಗಾಡಿ ಸ್ವಿಚಸ್ ಬಗ್ಗೆ ಮಾತಾಡಬೇಕಂದ್ರೆ ನಿಮಗೆ ಇಲ್ಲಿ ಪಾಸ್ ಲೈಟ್ ಇದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ಬ್ಲಿಂಕ್ ಆಗ್ತಿದೆ, ಪ್ಲಾಸ್ ಲೈಟ್ ಆನ್ ಮಾಡಿದರೆ ಇಲ್ವಾ ಅಂತ. ಹಾಗೆ ಇಂಡಿಕೇಟರ್ ಲೆಫ್ಟ್ ಆ್ಯಂಡ್ ರೈಟ್ ಇಂಡಿಕೇಟರ್ ಆನ್ ಮಾಡ್ಬೋದು. ಆ್ಯಂಡ್ ಹಾರ್ನ್ ಸೌಂಡು ಈ ಥರ ಬರ್ತಾ ಇದೆ. ಆ್ಯಂಡ್ i3s ಟೆಕ್ನಾಲಜಿನ ಕೂಡ ಆನ್ ಮಾಡ್ಬೋದು. ಆ್ಯಂಡ್ ಲೈಟ್ ಕೂಡ ಕಂಟ್ರೋಲ್ ಮಾಡ್ಬೋದು. ಇದು ಆ್ಯಕ್ಚುಲಿ ಸ್ಟಾರ್ಟ್ ಬಟನ್. ಸೊ ಸ್ಟಾರ್ಟ್ ಬಟನ್ನಲ್ಲಿ ನಿಮಗೆ ಇಲ್ಯುಮಿನೇಟೆಡ್ ಲೈಟಿಂಗ್ಸ್ ಬರುತ್ತೆ. ಸೊ ಇದೇನು ಇಲ್ಯುಮಿನೇಟೆಡ್ ಲೈಟ್ ಏನು ಮಾಡುತ್ತೆ ಅಂದರೆ, ನೀವು ನೈಟ್ ಆದಾಗ ನೀವು ಇಂಜಿನ್ ಸ್ಟಾರ್ಟ್ ಬಟನ್ನ ಹುಡ್ಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ನೀವು ಯಾವಾಗ ಸ್ವಿಚ್ ಆನ್ ಮಾಡ್ತೀರೋ ಸೊ ಇಲ್ಲಿ ಚಿಕ್ಕದಾಗಿ ಒಂದು ಲೈಟ್ ಬರುತ್ತೆ ನೈಟ್ ಟೈಮಲ್ಲಿ. ಸೊ ವಿಸಿಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ಸೊ ಏನು ಪ್ರಾಬ್ಲಮ್ ಇರೋಲ್ಲ, ನೈಟ್ ಇಂಜಿನ್ ಸ್ಟಾರ್ಟ್ ಮಾಡೋದು ಹೇಗೆ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಸ್ಪೆಷಲಿ ಈ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ನೋಡ್ಬೋದು ಎಷ್ಟೊಂದು ಟ್ರಾಫಿಕ್ ಇದೆ ಅಂತ. ಸೊ ಈವನ್ನು ನಾನು ಈ ಟ್ರಾಫಿಕ್ ಇದರಲ್ಲೂ ನಂಗೆ ಅಷ್ಟೇನು ಪ್ರಾಬ್ಲಮ್ ಆಗ್ತಾಯಿಲ್ಲ ಗುರು, ಯಾಕಂದರೆ ಇದು ತುಂಬಾ ಕಂಪ್ಯಾಕ್ಟ್ ಆಗಿದೆ. ಆ್ಯಂಡ್ ಸಿಟ್ಟಿಂಗ್ ಕಂಫರ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ನಾನು ಜಾಸ್ತಿ ಬೆಂಡ್ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ, ನಾವು ಪ್ರಾಪರಾಗಿ ಕೂತ್ಕೊಳ್ಬೋದು. ಸೊ ನನಗೆ ಸಿಟ್ಟಿಂಗ್ ಕಂಫರ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಈವನ್ ನಾನು ಶಾರ್ಟ್ ರೈಡರ್ ಕೂಡ, ಸೊ ನನಗೆ ತುಂಬಾ ಇಷ್ಟ ಆಯಿತು ಗಾಡಿ. ಆ್ಯಂಡ್ ನಿಮ್ಮ ಹೈಟು ಸ್ವಲ್ಪ ಜಾಸ್ತಿ ಇದ್ದರೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ನಿಮಗೆ ಇನಫ್ ಸ್ಪೇಸ್ ಇದೆ. ಸೊ ಇಲ್ಲಿ ನೋಡ್ಬೋದು ತುಂಬಾ ಇನಫ್ ಸ್ಪೇಸ್ ಇದೆ. ಆ್ಯಂಡ್ ವಾವ್, ಇಲ್ಲಿ ನೋಡಿ USB ಚಾರ್ಜಿಂಗ್ ಕೂಡ ಇದೆ. ಆ್ಯಂಡ್ ಇಲ್ಲಿ ನೀವು ಬಾಟಲ್ಸ್, ಫೋನ್ಸ್ ಏನು ಕೂಡ ಇಟ್ಕೊಳ್ಬೋದು. ಆ್ಯಂಡ್ ಇಲ್ಲಿ ಕೆಳಗಡೆ ನೋಡ್ಬೋದು ಹೋಲ್ಡರ್ ಇದೆ. ಸೊ ನೀವು ಅಪ್ ಟು 3 kg ಮ್ಯಾಕ್ಸ್ ಏನಾದರೂ ಐಟಮ್ನ ಹಾಕ್ಬೋದು. ಸೊ ಗಾಡಿ ತುಂಬಾ ಚೆನ್ನಾಗಿದೆ. ಫಸ್ಟ್ ಈ ಬ್ಯಾಂಗ್ಳೂರ್ ಟ್ರಾಫಿಕ್ಕಿಂದ ಓಡೋಗಬೇಕು ಗುರು. ಸೊ ನನಗೆ ಪ್ರಾಪರ್ ಟೆಸ್ಟ್ ಡ್ರೈವ್ ಮಾಡ್ತೀನಿ, ಫ್ರಂಟ್ ಬ್ರೇಕ್ ಹೇಗಿದೆ, ಬ್ಯಾಕ್ ಬ್ರೇಕ್ ಹೇಗಿದೆ, ಸಸ್ಪೆನ್ಷನೆಲ್ಲ ಹೇಗಿದೆ. ಸೊ ನಿಮಗೆ ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಪ್ರಾಪರಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ನಂಗೆ ಗೊತ್ತು ತುಂಬ ಜನಕ್ಕೆ ಗಾಡಿ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಸಿಗಲ್ಲ. ತುಂಬ ಶೋರೂಮ್ಗೆ ಕಾಲ್ ಮಾಡಿದೆ, ಒಂದೇ ಒಂದು ಶೋರೂಮು ಟೆಸ್ಟ್ ಡ್ರೈವ್ ಕೊಡಿ ಅಂದರೆ ಒಂದೂ ಕೊಡ್ತಾಯಿಲ್ಲ. ಸೊ ಇಲ್ಲಿ ಕಡಗೋಡಿಯಲ್ಲಿ ನಂಗೆ ಈ ಗಾಡಿ ಸಿಗ್ತಾಯಿದೆ. ಸೊ ಈ ಗಾಡಿನ ಟೆಸ್ಟ್ ಡ್ರೈವ್ ಮಾಡಬೇಕು, ಬೈ ಮಾಡಬೇಕು ಅಂದರೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ಫ್ಯಾಕಲ್ಟಿ ಮಾತ್ರ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ, ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವಾವ್, ಚೆನ್ನಾಗಿದೆ ಗುರು. ಇನಿಷಿಯಲ್ಲು ಐ ಮೀನ್ ಈ ಇಂಜಿನ್ನು ನನಗೆ ಅಷ್ಟೇನು ನಾಯ್ಸಿ, ಅಷ್ಟೇನು ಬಝಿ ಏನು ಫೀಲ್ ಆಗ್ತಾಯಿಲ್ಲ, ತುಂಬಾ ಸ್ಮೂತಾಗಿದೆ. ಸೊ ಗಾಡಿ ನಾನು ಸಸ್ಪೆನ್ಷನ್ ಬಗ್ಗೆ ಮಾತಾಡೋಕ್ಕೆ ನೆನಪೋಯ್ತು ನನಗೆ. ಫ್ರಂಟಲ್ಲಿ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ, ಬ್ಯಾಕಲ್ಲಿ ನಿಮಗೆ ಸಿಂಗಲ್ ಕಾಯಿಲ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಸಿಗುತ್ತೆ. ಸೊ
ಗಾಡಿ ಸಸ್ಪೆನ್ಷನ್ ಸ್ಟಿಫ್ ಆಗಿದೆಯಾ ಸ್ಮೂತ್ ಆಗಿದೆಯಾ ಅಂತ ನಾನು ನೋಡಬೇಕು. ಅದಕ್ಕೆ ನಂಗೆ ಒಂದು ಖಾಲಿ ರೋಡ್ ಬೇಕು. ಸೊ ಖಾಲಿ ರೋಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಆಫ್ ಮಾಡಿಬಿಟ್ಟಿದ್ದಾರೆ. ಸೊ ನನಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ಓಡ್ತಾ ಇದೆ ಏನು ಕತೆ ಅಂತ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಟೆಸ್ಟ್ ಡ್ರೈವ್ ಗಾಡಿ ಅಲ್ಲ, ಐ ಕಾಂಟ್ ಕಂಪ್ಲೇಂಟ್ ದ್ಯಾಮ್. ಓ ಸ್ಟಾರ್ಟ್ ಆಯಿತು. ಇನಫ್ ಪವರ್ ಇದೆ ಗುರು. ಬ್ಯಾಂಗ್ಳೂರ್ ಟ್ರಾಫಿಕ್ಕಿಗಲ್ಲ ನಿಮಗೆ ಪವರ್ ಎಲ್ಲ ಕಮ್ಮಿನೇ ಅನಿಸಲ್ಲ, ತುಂಬಾ ಚೆನ್ನಾಗಿದೆ. ಐ ಮೀನ್ ಆಕ್ಸಿಲರೇಷನ್ ನಾನು ಅಷ್ಟೇನು ಸ್ಪೋರ್ಟಿ ಅಂತ ಹೇಳ್ತಾ ಇಲ್ಲ, ಇದು ಆ್ಯಕ್ಚುಲಿ ತುಂಬಾ ಲೀನಿಯರ್ ಆಗಿದೆ. ಸೊ ಬಟ್ ಇಟ್ಸ್ ಮೋರ್ ದೆನ್ ಇನಫ್ ಫಾರ್ ಬ್ಯಾಂಗ್ಳೂರ್. ನೀವೇ ನೋಡಿದ್ದೀರಾ ಆ ಶಾರ್ಟ್ ಟರ್ಮ್ ಗ್ಯಾಪಲ್ಲಿ ಗಾಡಿ ಹೇಗೆ ಓಡ್ತು ಅಂತ. ಸಸ್ಪೆನ್ಷನ್ನು ನನಗೆ ಲಿಟಲ್ ಸ್ಟಿಫ್ ಅಂತ ಅನಿಸ್ತು ನನಗೆ. ಬಟ್ ಅದು ಆ್ಯಕ್ಚುಲಿ ಒಳ್ಳೆಯದು. ಸೊ ಸ್ವಲ್ಪ ಸ್ಟಿಫ್ ಆಗಿದ್ದರೆ ನಿಮಗೆ ಸ್ಟೆಬಿಲಿಟಿ ಇದೆಯಲ್ಲ, ಗಾಡಿ ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ. ಸೊ ಬ್ಯಾಂಗ್ಳೂರ್ ಟ್ರಾಫಿಕ್ಕಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ ಮ್ಯಾನವರ್ಸ್ ಎಲ್ಲ ಮಾಡಲಿಕ್ಕೆ ನೋ ಇಶ್ಯೂ ಅಂತಲೇ ಹೇಳ್ಬೋದು. ಸೊ ನಾನು ಲೆಫ್ಟು ರೈಟು ಎಲ್ಲ ಆರಾಮ್ಸೆ ಹೋಗ್ಬೋದು. ನನಗೆ ಏನು ಪ್ರಾಬ್ಲಮ್ ಆಗ್ತಾಯಿಲ್ಲ ಸದ್ಯಕ್ಕೆ. ಅಣ್ಣ ಯಾಕಣೋ ಗಾಡಿ ತುಂಬಾ ಚೆನ್ನಾಗಿದೆ. ಐ ಮೀನ್ ನನಗೆ ಪವರ್ಸ್ ಎಲ್ಲ ಕಮ್ಮಿನೇ ಅನಿಸ್ತಾ ಇಲ್ಲ. ಈವನ್ ಇಟ್ಸ್ ಎ 125cc. ಸೊ ಗಾಡಿ ಪವರ್ಸ್ ಎಲ್ಲ ತುಂಬಾ ಸೆಟಲ್ ಆಗಿದೆ. ಸೊ ಇನಫ್ ಪವರ್ ಅಂತಲೇ ಹೇಳ್ಬೋದು. ಇಂಜಿನ್ ವೈಬ್ರೇಷನ್ ಇಲ್ಲ ಗುರು. ನೀವು ಸಡನ್ನಾಗಿ ಥ್ರಾಟಲ್ನ ಓಪನ್ ಮಾಡಿ, ಸೊ ಅಷ್ಟೇನು ಪ್ರಾಬ್ಲಮ್ ಬರಲ್ಲ ನಿಮಗೆ. ಸೊ ಈ ಗಾಡಿ ಬ್ರೇಕ್ ಬಗ್ಗೆ ಮಾತಾಡಬೇಕಂದ್ರೆ CBS ಸಿಗುತ್ತೆ, ಸೆಂಟ್ರಲ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಸಿಗುತ್ತೆ. ಸೊ ಅದೇನಾಗುತ್ತಂದರೆ ನೀವು ಫ್ರಂಟ್ ಬ್ರೇಕ್ ಹಾಕಿ ಇಲ್ಲ ಬ್ಯಾಕ್ ಬ್ರೇಕ್ ಹಾಕಿ, ಸೊ ನೀವು ಒಂದೇ ಯಾವುದೇ ಬ್ರೇಕ್ ಹಾಕಿದರೂ ಬೋತ್ ಅಟ್ ಎ ಟೈಮ್ ಅಪ್ಲೈ ಆಗುತ್ತೆ. ಸೊ 70:30 ರೇಷಿಯೋ ಅನಿಸುತ್ತೆ, ಆ ಥರ ನಿಮಗೆ ಅಪ್ಲೈ ಆಗುತ್ತೆ. ಸೊ ಪ್ರಾಪರಾಗಿ ಗೊತ್ತಿಲ್ಲ. ಸೊ ಬಟ್ ನನ್ನ ಇನ್ಫಾರ್ಮೇಷನ್ ಪ್ರಕಾರ ಫ್ರಂಟ್ ಹಾಕಿ ಬ್ಯಾಕ್ ಹಾಕಿ ಎರಡು ಒಟ್ಟೆ ಹಿಡಿಯುತ್ತೆ. ಸೊ ಆವಾಗ ನಿಮಗೆ ಕಂಬೈನ್ಡ್ ಬ್ರೇಕ್ ಸಿಗುತ್ತೆ. ಸೊ ಆವಾಗ ಸ್ಕಿಡ್ ಆಗೋದು, ಬ್ಯಾಲೆನ್ಸ್ ತಪ್ಪೋಗೋದು ಆ ಥರ ಎಲ್ಲ ಏನೂ ಇರಲ್ಲ. ವಾವ್, ಚೆನ್ನಾಗಿದೆ ಗುರು. ತುಂಬಾ ಕಂಟ್ರೋಲ್ಡ್ ಆಗಿದೆ ಈ ಗಾಡಿ ಮಾತ್ರ. ಇಲ್ಲಿ ನೋಡಿ, ಪವರ್ಸ್ ಎಲ್ಲ ಕಮ್ಮಿನೇ ಅನಿಸಲ್ಲ. ತುಂಬ ಇಟ್ಸ್ ಮೋರ್ ದೆನ್ ಇನಫ್ ಫಾರ್ ಬ್ಯಾಂಗ್ಳೂರ್ ಆ್ಯಂಡ್ ರೂರಲ್ ಏರಿಯಾ ಅನಿಸುತ್ತೆ. ವಾವ್, ಚೆನ್ನಾಗಿದೆ ಗುರು. ಸೊ ಬ್ರೇಕ್ ಟೆಸ್ಟ್ ಮಾಡೋಣ. ಸೊ ನನಗೆ ಇದೆಲ್ಲ ಕಾಣಿಸೋಕ್ಕೆ ನಿಮ್ಗೆ ತೋರ್ಸೋಕ್ಕೆ ಆಗ್ತಾ ಇಲ್ಲ. ಸೊ ಅನಲಾಗ್ ಮೀಟರಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾಯಿಲ್ಲ. ಸೊ ನನಗೆ ಇಂಥ ಸ್ಪೀಡಲ್ಲಿ ನಾನು ಬ್ರೇಕ್ ಆಗ್ತಾಯಿದ್ದೀನಿ ಅಂತ ನನಗೆ ಪ್ರಾಪರಾಗಿ ಹೇಳೋಕ್ಕೂ ಆಗ್ತಾಯಿಲ್ಲ. ಸೊ ನೋಡೋಣ ಫಸ್ಟು ಬ್ರೇಕ್ಸು ರಿಯಲ್ ಲೈಫಲ್ಲಿ ಹೇಗಿದೆ. ಇದು ಇನ್ಸ್ಟೆಡ್ ಆಫ್ 40 km ಬ್ರೇಕ್ ಆಗಿದ್ರೆ ಈ ಥರ ಅದೆಲ್ಲ ಬೇಡ ನಮಗೆ. ಸೊ ರಿಯಲ್ ಆಗಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಸರ್ಟೆನ್ ಸ್ಪೀಡಲ್ಲಿ ಇದ್ದೀನಿ. ಸೊ ಬ್ಯಾಕ್ ಬ್ರೇಕ್ ಹಾಕ್ತೀನಿ, ಫ್ರಂಟ್ ಬ್ರೇಕ್ ಆಗ್ತಾಯಿಲ್ಲ. ವಾವ್, ತುಂಬಾ ಚೆನ್ನಾಗಿದೆ ಗುರು. ಬ್ರೇಕ್ಸ್ ಮಾತ್ರ ನನಗೆ ಲೀನಿಯರ್ ಬ್ರೇಕ್ ಇದೆ. ಆ ಥರ ಸಡನ್ ಜರ್ಕಿ, ಆ ಥರ ಅನ್ಬ್ಯಾಲೆನ್ಸ್ ಫೀಲು ಆ ಥರ ಎಲ್ಲ ಏನು ಅನಿಸ್ತಾ ಇಲ್ಲ. ಸೊ ಬ್ಯಾಕ್ ಬ್ರೇಕ್ ತುಂಬಾ ಚೆನ್ನಾಗಿದೆ. ಸೊ ಫ್ರಂಟ್ ಬ್ರೇಕ್ ಕೂಡ ನೋಡೋಣ. ಸೊ ಖಾಲಿ ರೋಡ್ ಬೇಕು. ಸೊ ಐ ಕಾಂಟ್ ಟೇಕ್ ಎ ರಿಸ್ಕ್ ಆ್ಯಂಡ್ ಮೇಕ್ ಅದರ್ ಪೀಪಲ್ ಸಫರ್. ನಾನು ಬೀಳ್ತೀನಿ, ಪಾಪ ಅವ್ರಿಗೂ ತೊಂದರೆ ಕೊಡ್ತೀನಿ. ಸೊ ಆ ಥರ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಮಿರರ್ ಕೂಡ ಇಲ್ಲ. ಸೊ ನೋಡ್ತೀವಿ ಪ್ರಾಪರಾಗಿ. ಸೊ ಹಿಂದ್ಗಡೆ ಯಾರಿಲ್ಲ, ಇಂಡಿಕೇಟ್ರ್ ಹಾಕ್ತೀನಿ. ಇಲ್ಲ ಫ್ರಂಟ್ ಬ್ರೇಕ್ ನೋಡೋಣ, ಯಾರಿಲ್ಲ ಹಿಂದೆ. ಫ್ರಂಟ್ ಬ್ರೇಕು ಆ್ಯಕ್ಚುಲಿ ಪಂಚಿಯಾಗಿದೆ ಕಂಪೇರ್ ಟು ಬ್ಯಾಕು. ಸೊ ಫ್ರಂಟ್ ಬ್ರೇಕ್ ಕೂಡ ತುಂಬಾ ಚೆನ್ನಾಗಿದೆ ಕಂಪೇರ್ ಟು ಫ್ರಂಟ್ ಬ್ರೇಕು. ಫಸ್ಟ್ ಟೈಮ್ ನನಗೆ ಬ್ಯಾಕ್ ಬ್ರೇಕೇ ತುಂಬಾ ಇಷ್ಟ ಇದೆ ಈ ಗಾಡಿದು. ಸೊ ಇದರಲ್ಲಿ ಓಕೆ, ಸರ್ಟೆನ್ ಸ್ಪೀಡಲ್ಲಿ ನೀವು ಜಾಸ್ತಿ ಪುಷ್ ಮಾಡಿದ್ರೆ ಅಂದರೆ ಫ್ರಂಟ್ ಬ್ರೇಕು ಲಾಕ್ ಆಗುತ್ತೆ. ನೋ ಇಶ್ಯೂ. ನೀವು ಕೊಡ್ತಿರೋ ಪ್ರೈಸ್ಗೆ ಇಟ್ಸ್ ಮೋರ್ ದೆನ್ ಇನಫ್ ಅಂತಲೇ ಹೇಳ್ಬೋದು. ಸೊ ಗಾಡಿ ಪವರ್ ನೋಡಿ ತುಂಬಾ ಚೆನ್ನಾಗಿದೆ.
ಆ್ಯಂಡ್ ಈವನ್ ಬ್ರೇಕ್ಸ್ ಕೂಡ. ಸೊ ಕಂಬೈಂಡಾಗಿ ನೀವು ಬ್ರೇಕ್ ಹಾಕಿದರೆ ನಿಮ್ಮ ಬ್ರೇಕಿಂಗ್ ಇಶ್ಯೂನೇ ಆಗೋಲ್ಲ. ಯಾಕಂದರೆ ನೀವೇ ನೋಡಿ, ಬ್ಯಾಕ್ ಬ್ರೇಕ್ ಹಾಕಿಬಿಟ್ಟು ಹಾಕ್ದೇನೆ ನೀವು ಫ್ರಂಟ್ ಬ್ರೇಕ್ ಹಾಕಿಬಿಟ್ರೆ ಅದು ಆ್ಯಕ್ಚುಲಿ ನಿಮಗೆ ಗೊತ್ತು ಅದು ಅನ್ಬ್ಯಾಲೆನ್ಸ್ ಆಗುತ್ತೆ ಅಂತ. ಸೊ ಈ ಒಂದು ಇಟ್ ಹ್ಯಾಸ್ ಎ CBS ಸೆಂಟ್ರಲ್ ಬ್ರೇಕಿಂಗ್ ಸಿಸ್ಟಮ್, ಸ್ಟಿಲ್ ಬೋತ್ನ ಅಪ್ಲೈ ಮಾಡಿದ್ರು. ಡೋಂಟ್ ಗೋ ವಿತ್ ದ ಮೆಕ್ಯಾನಿಕ್ಸ್, ಗೋ ವಿತ್ ದ ಇನ್ಸ್ಟಿಂಕ್ಟ್. ಪವರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಗುರು. ಸೊ ನನಗೆ ಸಫಿಷಿಯಂಟ್ ಇನಫ್ ಬ್ಯಾಂಗ್ಳೂರಲ್ಲ ಓಡಿಸೋಕ್ಕೆ. ಈವನ್ ಸ್ಪೀಡ್ ಹೋಗ್ಬಿಟ್ಟು ಇಲ್ಲಿ ನೋಡಿ ಬ್ರೇಕ್ ಹಾಕ್ತೀನಿ, ನನಗೆ ಅಂಡರ್ ಕಾನ್ಫಿಡೆನ್ಸೇ ಆಗ್ತಾಯಿಲ್ಲ. ನನಗೆ ಪ್ರಾಪರಾಗಿ ಕಾನ್ಫಿಡೆನ್ಸ್ ಸಿಗ್ತಾಯಿದೆ ನನಗೆ. ಸೊ ಈವನ್ 770 mm ನಂತರ ಶಾರ್ಟ್ ರೈಡರ್ಸ್ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಏನೂ ಪ್ರಾಬ್ಲಮ್ ಇರೋಲ್ಲ. ಸೊ ಇವರು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಆಫ್ ಮಾಡಿಬಿಟ್ಟಿದ್ದಾರೆ. ಸೊ ಈ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ ನಿಮಗೆ ZX+ ವೇರಿಯಂಟಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಹಾಗೆ ಟರ್ನ್ ನ್ಯಾವಿಗೇಷನ್ ಕೂಡ ಇದೆ. ಸೊ ನೀವು ಗೂಗಲ್ ಮ್ಯಾಪ್ ನೋಡಬೇಕು ಆ ಥರ ಎಲ್ಲ ಏನು ಪ್ರಾಬ್ಲಮ್ ಇರಲ್ಲ. ಸೊ ಒಂದ್ಸಲ ಬ್ಲೂಟೂತ್ ಕನೆಕ್ಟ್ ಮಾಡಿಬಿಟ್ಟು ಮ್ಯಾಪ್ಸ್ನ ಇದರಲ್ಲೇ ನೋಡ್ಬೋದು. ಸೊ ಟರ್ನ್ ನ್ಯಾವಿಗೇಷನ್ ಇಟ್ಸ್ ನಾಟ್ ಲೈಕ್ ಪ್ರಾಪರು ಈ ಗೂಗಲ್ ಥರ ಮ್ಯಾಪ್ಸ್ ಬರುತ್ತಲ್ಲ ಆ ಥರ ಅಲ್ಲ. ಜಸ್ಟ್ ನಿಮಗೆ ಆ ಲೆಫ್ಟ್ ಟು ರೈಟ್ ಇಂಡಿಕೇಟರ್ ಬರುತ್ತಲ್ಲ, 30 ಮೀಟರ್ ಆದಮೇಲೆ ಲೆಫ್ಟು, 40 ಮೀಟರ್ ಆದಮೇಲೆ ರೈಟು, ಆ ಥರ ನಿಮ್ಗೆ ಸಿಗುತ್ತೆ. ಸೊ ಇಟ್ಸ್ ಮೋರ್ ದೆನ್ ಇನಫ್. ನಾನು ಕೂಡ ಫುಲ್ಲಾಗಿ ನೋಡಲ್ಲ ಗುರು, 30 ಮೀಟರ್ ಲೆಫ್ಟ್ ಹೋಗ್ತೀನಿ. ಸೊ ಇಟ್ಸ್ ಮೋರ್ ದೆನ್ ಇನಫ್ ಅಂತಲೇ ಹೇಳ್ಬೋದು. ಗಾಡಿ ತುಂಬಾ ಕಾಂಪ್ಯಾಕ್ಟ್ ಆಗಿದೆ ಗುರು, ತುಂಬಾ ಚೆನ್ನಾಗಿದೆ. ನಾನು ನೋಡಿಸ್ತಾ ಇದ್ದೀನಿ, 2-3 ಕಿಲೋಮೀಟರ್ ಆಯಿತು. ಸೊ ನನಗೆ ಮೇಜರಾಗಿ ಎಲ್ಲ ಏನು ಪ್ರಾಬ್ಲಮ್ ಬರ್ತಾಯಿಲ್ಲ. ಸೊ ಇಲ್ಲಿ ನೋಡಿ, ಆಕ್ಸಿಲರೇಷನ್ ತುಂಬ ಸೆಟಲ್ ಆಗಿದೆ. ಸೊ ಅಷ್ಟೇನು ಪಂಚಿ ಆಕ್ಸಿಲರೇಷನ್ ಸಿಗೋಲ್ಲ. ಸೊ ಇದು ನಿಮಗೆ ಫ್ಯಾಮಿಲಿ ಯೂಸ್ಗೂ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾರಾದರೂ ಲೇಡೀಸ್ ಯೂಸ್ ಮಾಡ್ತಾ ಇದ್ದಾರೆ, ಸೊ ಅವರಿಗೆಲ್ಲ ತುಂಬಾ ಹೈ ಪವರ್ ಗಾಡಿ ಬೇಡ, ಒಂದು ಲೀನಿಯರ್ ಆಗಿ ಸರ್ಟೇನ್ ಸ್ಪೀಡಲ್ಲಿ ಹೋಗ್ಬೇಕಂದ್ರೆ ಹೀರೋ ಡೆಸ್ಟಿನಿ 125 ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಪವರ್ಸ್ ಎಲ್ಲ ಕಮ್ಮಿನೇ ಇಲ್ಲ. ಸೊ ಪವರ್ಸ್ ಕೊಡುತ್ತೆ, ಪವರ್ಸ್ ಕೊಡಲ್ಲ ಅಂತ ಹೇಳಲ್ಲ. ಸೊ ಲೀನಿಯರ್ ಆಗಿ ಕೊಡುತ್ತೆ, ನಿಮಗೆ ಅನ್ಬ್ಯಾಲೆನ್ಸ್ಡು ಆ ಥರ ಎಲ್ಲ ಫೀಲ್ ಆಗೋಲ್ಲ. ಸೊ ಒಂದು ಬ್ಯೂಟಿಫುಲ್ ಒಂದು ಲೆಫ್ಟ್ ರೋಡ್ ಇದೆ. ಸೊ ಲೆಫ್ಟ್ ರೋಡಲ್ಲಿ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಅಂತ. ಸೊ ಸಸ್ಪೆನ್ಷನ್ ತುಂಬಾ ಚೆನ್ನಾಗಿದೆ. ನನಗೆ ಸ್ಟಿಫರ್ ಅಂತ ಅಂದ್ಕೊಂಡೆ, ಬಟ್ ಸ್ಟಿಫರ್ ಇಲ್ಲ, ಸ್ಮೂತರ್ ಸೈಡಲ್ಲೇ ಇದೆ. ಸಾರಿ ಫಾರ್ ದ್ಯಾಟ್. ನೋಡ್ಬೋದು ಸಸ್ಪೆನ್ಷನ್ ತುಂಬಾ ಚೆನ್ನಾಗಿದೆ ಗುರು. ಸಸ್ಪೆನ್ಷನ್ನು ಫ್ರಂಟ್ ಆ್ಯಂಡ್ ಬ್ಯಾಕ್ ಮಾತ್ರ ತುಂಬಾ ಪ್ರಾಪರಾಗಿ ವರ್ಕ್ ಆಗ್ತಿದೆ. ವಾವ್, ಸಸ್ಪೆನ್ಷನ್ನು ಮಾತಾಡೋಕ್ಕೆ ಇಲ್ಲ. ಇಲ್ಲಿ ನೋಡಿ, ಲೆಫ್ಟು ರೈಟು ಹಂಸ ಟೆನ್ಷನೇ ತಗೊಳ್ಬಿಡಿ, ಪ್ರಾಪರಾಗಿ ವರ್ಕ್ ಆಗುತ್ತೆ. ವಾವ್, ಸಸ್ಪೆನ್ಷನ್ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಿರಲಿಲ್ಲ ಗುರು. ಡೆಸ್ಟಿನಿ 125 ತುಂಬಾ ಚೆನ್ನಾಗಿದೆ. ನಾನು ಅನ್ಕೊಂಡೆ ಇದು ಸ್ಟಿಫರ್ ಸೈಡ್ ಇದೆ, ನಂಗೆ ಫಸ್ಟ್ ಸ್ಟಿಫರ್ ಸೈಡೇ ಫೀಲ್ ಆಯಿತು. ಬಟ್ ಇವಾಗ ಗೊತ್ತಾಗ್ತದೆ ಇದು ಸಾಫ್ಟ್ವೇರ್ ಸೈಡ್ ಇದೆ ಅಂತ. ಚೆನ್ನಾಗಿದೆ ಗುರು, ಇದೊಂಥರ 2-in-1 ಅಂತಲೇ ಹೇಳ್ಬೋದು. ಸೊ ಹೈವೇದಲ್ಲಿ ನಿಮಗೆ ಒಂಥರ ಸ್ಟಿಫ್ ಅನಿಸುತ್ತೆ, ತುಂಬ ಸ್ಟೇಬಲ್ ಸಿಗುತ್ತೆ ನಿಮಗೆ. ಹಾಗೆ ನಿಮಗೆ ಈ ಥರ ಹಂಸಿರೋ ಕಡೆಯಲ್ಲೆಲ್ಲ ಇದು ಪ್ರಾಪರಾಗಿ ವರ್ಕ್ ಆಗುತ್ತೆ. ಸೊ ನಿಮಗೆ ಅದರ ಸ್ಟಿಫಿನೆಸ್ ಎಲ್ಲ ಫೀಲ್ ಆಗಲ್ಲ. ಸೊ ಈ ಗಾಡಿ ಬಗ್ಗೆ ಮಾತಾಡಬೇಕಂದ್ರೆ ನಿಮಗೆ 59 kmpl ಕೊಡ್ತಾ ಇದೆ ಗುರು. 59 kmpl ಬೆಸ್ಟ್ ಇರೋ ಸೆಗ್ಮೆಂಟ್ ಅಂತಲೇ ಹೇಳ್ಬೋದು 125cc. ಸೊ ತುಂಬಾ ಕಮ್ಮಿ ಗಾಡಿ ಅನಿಸುತ್ತೆ, ನಾನು ಕೇಳಿಲ್ಲ, ಸೊ ಇರ್ಬೋದು. ಸೊ ತುಂಬಾ ಕಮ್ಮಿ ಗಾಡಿ ಅನಿಸುತ್ತೆ, 60 kmpl ಮೈಲೇಜ್ ಕೊಡ್ತಾ ಇರೋದು. ಸೊ ಸ್ಪೀಡೆಲ್ಲ ನೋಡಿ ಗುರು, ನೋ ಇಶ್ಯೂಸ್. ನನಗೆ ಇಷ್ಟೊಂದು ಸ್ಪೀಡ್ ಹೋದರೂ ನನಗೆ ಅನ್ಬ್ಯಾಲೆನ್ಸ್ಡು ಇಲ್ಲ ಅಂಡರ್ ಕಾನ್ಫಿಡೆಂಟೇ ಆಗ್ತಾಯಿಲ್ಲ ಗುರು. ನನಗೆ ಪ್ರಾಪರ್ ಕಾನ್ಫಿಡೆನ್ಸ್ ಸಿಗ್ತದೆ ಗಾಡಿ. ಸೊ ಈವನ್ ಹೈಯರ್ ಸ್ಪೀಡಲ್ಲೂ ಸ್ಟೆಬಿಲಿಟಿ ಮಾತ್ರ
ನೆಕ್ಸ್ಟ್ ಲೆವೆಲ್ ಗುರು, ನೆಕ್ಸ್ಟ್ ಲೆವೆಲ್ ಆಗಿದೆ ಸೀರಿಯಸ್ಲಿ. ಸೂಪರ್ ಗುರು, ತುಂಬಾ ಚೆನ್ನಾಗಿದೆ. ಹೈ ಸ್ಪೀಡಲ್ಲಿ ಸ್ಟೆಬಿಲಿಟಿ ಎಲ್ಲ ಕ್ರೇಜಿ ಗುರು. ಸೊ ತುಂಬ ಜನರಿಗೆ ಡೌಟ್ ಇರ್ಬೋದು ಈ ಗಾಡಿ ಪ್ರೈಸ್ ಎಷ್ಟಿರ್ಬೋದು ಅಂತ. ಸೊ ನಾನು ನಿಮಗೆ ಹೇಳಿದ್ನಲ್ಲ, ಇದರಲ್ಲಿ ನಿಮಗೆ 3 ವೇರಿಯಂಟ್ ಸಿಗುತ್ತೆ. VX, ZX, ZX ಪ್ಲಸ್ಸು. ಸೊ VX ನಿಮ್ಗೆ ಹತ್ತಿರ 1 lakh ಹತ್ರ ಸಿಗುತ್ತೆ, ಆ್ಯಂಡ್ ZX 1.8 ಹತ್ರ ಸಿಗುತ್ತೆ, ಆ್ಯಂಡ್ ZX ಪ್ಲಸ್ಸು 1,11,000 ಹತ್ರ ಸಿಗುತ್ತೆ. ಸೊ ಇದು ಫೈನಲ್ ಪ್ರೈಸ್ ಅಲ್ಲ, ಸೊ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಸಿಗುತ್ತೆ. ಸೊ ನೀವು ಎಕ್ಸ್ಟೆಕ್ ಮೋಟರ್ಸ್ ಕಡಗೋಡಿನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮಗೆ ಒಂದು ಬೆಸ್ಟ್ ಆಫರ್ಸ್ನ ಕೊಡ್ತಾರೆ. ಸೊ ನೋಡಿ, ಡೆಸ್ಟಿನಿ 125 ಇದ್ರೆ ಟೆನ್ಷನ್ ಇಲ್ಲ. ಇಲ್ಲಿ ನೋಡಿ, ಲೆಫ್ಟು ರೈಟು ಎಲ್ಲ ಆರಾಮ್ಸೆ ಹೋಗ್ಬೋದು. ಟ್ರಾಫಿಕ್ ಎಲ್ಲ ತಲೆನೇ ಕೆಡಿಸ್ಕೊಳ್ಬೇಡಿ. ಗಾಡಿ ತುಂಬ ಕಾಂಪ್ಯಾಕ್ಟ್ ಆಗಿದೆಯಲ್ಲ, ಸೊ ನಿಮಗೆ ಅಷ್ಟೇನು ಪ್ರಾಬ್ಲಮ್ ಆಗಲ್ಲ. ಈವನ್ ಈ ಮಡ್ ರೋಡ್ಗಳಲ್ಲಿ ಕೂಡ ಅಷ್ಟೇ ನಿಮಗೆ ಪ್ರಾಬ್ಲಮ್ ಆಗಲ್ಲ. ತುಂಬಾ ಪ್ರಾಪರಾಗಿ ಸ್ಟೇಬಲಾಗಿ ವರ್ಕ್ ಆಗ್ತಿದೆ. ಐ ಮೀನ್ ನಾನು ಹೇಳಿದಲ್ಲ, ಫ್ರಂಟಲ್ಲಿ ನಿಮಗೆ 12 ಇಂಚ್ ಸಿಗುತ್ತೆ, ಬ್ಯಾಕ್ 12 ಇಂಚ್ ಸಿಗುತ್ತೆ, ಆ್ಯಂಡ್ ಟ್ಯೂಬ್ಲೆಸ್ ಟೈರ್ ಅಲ್ಲ. ಸೊ ಗಾಡಿ ಪಂಚರ್ ಆಗುತ್ತೆ ಆ ಥರ ಎಲ್ಲ ನೀವು ಟೆನ್ಷನ್ ತಗೊಳ್ಬೇಡಿ. ಸೊ ಟ್ಯೂಬ್ಲೆಸ್ ಟೈರ್ ಇರೋದ್ರಿಂದ ನಿಮಗೆ ಅಷ್ಟೇನು ಪ್ರಾಬ್ಲಮ್ ಆಗಲ್ಲ. ಸೊ ಪಂಚರ್ ಆಗುತ್ತೆ ಅಂತೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಸೊ ನೀವು ಎಲ್ಲಿ ಕೂಡ ಬೇಕಾದ್ರೆ ತಗೊಂಡು ಹೋಗ್ಬೋದು. ಸಿ ಕಾಂಪ್ಯಾಕ್ಟ್ ಗಾಡಿ ಇದ್ದರೆ ಇದ್ದೇ ಒಂದು ಅಡ್ವಾಂಟೇಜ್ ಗುರು, ಎಲ್ಲಿ ಬೇಕಾದ್ರೂ ಹೋಗಿ, ಟೆನ್ಷನೇ ಇಲ್ಲ. ಆದರೆ ಈ ಥರ ಎಲ್ಲ ಹೋಗ್ಬೇಡಿ. ಅಣ್ಣ BMTC ಗಾಡಿ ಅಲ್ಲ, ಹಾಕೊಂಡು ರುಬ್ಬಾಗ್ಬಿಡ್ತಾನೆ ಎಷ್ಟೇ ಕಾಂಪ್ಯಾಕ್ಟ್ ಗಾಡಿ ಇರಲಿ. BMTC ಗಾಡಿ ಹತ್ರ ಆಟ ಆಡಲೇಬಾರ್ದು. ಆಟ ಆಡಿದ್ರಾ ನಿಮ್ಗೆ ಆಟ ಆಡೋಕ್ಕೆ ಜೀವ ಇರಲ್ಲ ಅಷ್ಟೆ. ಸಸ್ಪೆನ್ಷನು, ಐ ಮೀನ್ ಸಿಟ್ಟಿಂಗ್ ಕಂಫರ್ಟ್ ಅಲ್ಲ, ತುಂಬಾ ಚೆನ್ನಾಗಿದೆ ಇರೋದು, ತುಂಬಾ ಚೆನ್ನಾಗಿದೆ ಟು ಬಿ ಆನೆಸ್ಟ್. ಆ್ಯಂಡ್ ಪಿಲಿಯನ್ಸ್ ಕೂಡ ಅಷ್ಟೇನು ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ತುಂಬಾ ವೈಡ್ ಆಗಿದೆ ಬ್ಯಾಕ್ ಸೀಟ್ ಕೂಡ, ಆ್ಯಂಡ್ ಅವರಿಗೆ ಬ್ಯಾಕ್ ರೆಸ್ಟ್ ಕೂಡ ಸಿಗ್ತಾ ಇದೆ. ಸೊ ನೀವು ಸ್ವಲ್ಪ ಲಾಂಗ್ ರೈಡೆಲ್ಲ ಹೋಗ್ತಾ ಇದ್ದೀರಾ ಅಂದರೆ ಸೊ ಟೆನ್ಷನೇ ಇಲ್ಲ. ಆ್ಯಂಡ್ ಮೈಲೇಜ್ ಕ್ರೇಜಿ ಗುರು. ಇವನ್ ಇಟ್ಸ್ 5.3 ಕಿಲೋಮೀಟರ್, ಸಾರಿ 5.3 ಲೀಟರ್ ನಿಮಗೆ ಸಿಗುತ್ತೆ. ಐ ಮೀನ್ ಫ್ಯೂಯಲ್ ಸಿಗುತ್ತೆ, ಫ್ಯೂಯಲ್ ಟ್ಯಾಂಕ್ ಸಿಗುತ್ತೆ. ಬಟ್ ಸ್ಟಿಲ್ ಇಟ್ಸ್ ಮೋರ್ ದೆನ್ ಇನಫ್. ಯಾಕಂದರೆ 333 ಕಿಲೋಮೀಟರ್ ನಿಮಗೆ ಒಂದು ಸಲ ಫುಲ್ ಟ್ಯಾಂಕ್ ಮಾಡಿದರೆ 333 ಕಿಲೋಮೀಟರ್ ಆರಾಮ್ಸೆ ಹೋಗ್ಬೋದು ಗುರು. ಬಿಕಾಸ್ ಮೇಯ್ನ್ಲಿ ಇಟ್ಸ್ 125cc ಏರ್ ಕೂಲ್ಡ್ ಇಂಜಿನ್, ಆ್ಯಂಡ್ ಇದು ಲೀನಿಯರ್ ಆಗಿ ನಿಮಗೆ ಪವರ್ ಕೊಡುತ್ತಲ್ಲ, ಆ್ಯಂಡ್ IPS ಟೆಕ್ನಾಲಜಿ ಕೂಡ ಇದೆ. ಸೊ ಇದೆಲ್ಲ ಕಂಬೈನ್ ಆಗಿ ನಿಮಗೆ ಒಂದು ಪ್ರಾಪರಾಗಿ ಒಂದು ಮೈಲೇಜ್ ಕೊಡುತ್ತೆ. ಸೊ ನೀವು ಒಂದು ಫುಲ್ ಟ್ಯಾಂಕ್ ಮಾಡಿಬಿಟ್ರೆ ಒಂದು 2 ವೀಕು ಎಲ್ಲ ಟೆನ್ಷನ್ ಇಲ್ಲ ಗುರು. ಇಫ್ ಯು ಟ್ರಾವೆಲಿಂಗ್ 10, 20, 25 ಕಿಲೋಮೀಟರ್ ಡೈಲಿ ಅಪ್ ಆ್ಯಂಡ್ ಡೌನ್, ಸೊ ನೀವು ಫ್ಯೂಯೆಲ್ಲ ಟೆನ್ಷನ್ ತಗೊಳ್ಬಿಡಿ. ಬೆಸ್ಟಿನ ಕ್ಲಾಸ್ ಮೈಲೇಜ್ ಕೂಡ ಕೊಡುತ್ತೆ. ಸೊ ಗಾಡಿ ಓವರಾಲ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ನಿಮಗೆ ಈ ಗಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ಗಾಡಿನ ಬೈ ಮಾಡಬೇಕಂದ್ರೆ ಹೀರೋ ಹೈಟೆಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವಾಗ ಕಾಂಟ್ಯಾಕ್ಟ್ ಡೀಟೇಲ್ಸ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಹ್ಯಾವ್ ಎ ಸೇಫ್ ರೈಡ್, ಟಾಟಾ, ಬಾಯ್ ಬಾಯ್.